ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ಧ್ಯಾನ ಮಾಡಲೇಬೇಕು. ಒಂದು ದಿವಸನೂ ನಾವು ಗ್ಯಾಪ್ ಬಿಡಬಾರದು. ಎಷ್ಟೇ ಬಿಸಿ ಆಗಿದ್ರು, ಟ್ರಾವೆಲಿಂಗ್ ಮಾಡ್ತಾ ಇದ್ರು ಸರಿ, ಫಂಕ್ಷನ್ ಇದ್ರೂ ಸರಿ, ಯಾರಾದ್ರೂ ಬರ್ತಾ ಇದ್ರೂ ಸರಿ, ಡೆತ್ ಆಗಿದ್ರು ಸರಿ, ಧ್ಯಾನ ಅನ್ನೋದು ಕಂಪಲ್ಸರಿ ಮಾಡಲೇಬೇಕು. ನಮ್ಮ ಒಳಗೆ ಅಲೈನ್ಮೆಂಟ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟು. ನಾವು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇವತ್ತು ಧ್ಯಾನ ಮಾಡಿದ್ದೀನ ಅನ್ನೋದು ಇಂಪಾರ್ಟೆಂಟ್. ಪ್ರತಿ ದಿವಸ ನಾವು ಮಾಡೋ ಆ ಧ್ಯಾನ ನಮ್ಮನ್ನ, ನಮ್ಮ ಶರೀರ ಆಗಲಿ, ಭಾವನೆಗಳಾಗಲಿ, ಆಲೋಚನೆಗಳಾಗಲಿ, ಆತ್ಮದಾಗಲಿ ಒಂದು ಅಲೈನ್ಮೆಂಟ್ ಅಲ್ಲಿ ಕೂರಿಸ್ತದೆ. ಇಲ್ಲ ಅಂದ್ರೆ ಅಲೈನ್ಮೆಂಟ್ ಮಿಸ್ ಆಗಿದ್ರೆ ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ಡಿಫರೆಂಟ್ ಎನರ್ಜೀಸು, ಕನ್ಫ್ಯೂಷನ್ಸು, ಕಾನ್ಫಿಡೆನ್ಸ್ ಎಲ್ಲ ಹೋಗುತ್ತೆ. ಏನೇ ಆಗಿದ್ರು ಧ್ಯಾನ ಅನ್ನೋದು ಮ್ಯಾಂಡೇಟ್. ಇದು ಹ್ಯಾಬಿಟ್ ಆಗ್ಬೇಕು. ನಮಗೆ ಏನು ಗೊತ್ತಿಲ್ಲ ಅನ್ನೋದು ಯಾವಾಗ ನಮಗೆ ಗೊತ್ತಾಗುತ್ತೋ ಅವಾಗೇ ಜೀವನ ಅನ್ನೋದು ಶುರು ಆಗುತ್ತೆ ಅಂತ ಸೋಕ್ರೆಟಿಸ್ ಹೇಳಿದ್ರು. ಯಾಕೆಂದ್ರೆ ನಾವು ಎಷ್ಟು ಬೇಕಂದ್ರೂ ಅಷ್ಟು ಕಲಿಬೋದು ಎಲ್ಲಾ ರಂಗದಲ್ಲಿನೂ. ನಾವು ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ ಟೈಮು ಎಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಬೇರೆಯೊಬ್ಬರ ಬಗ್ಗೆ ಮಾತಾಡ್ಬೋದು, ಒಂದು ಐಡಿಯಾ ಬಗ್ಗೆ ಮಾತಾಡ್ಬೋದು, ಒಂದು ಸತ್ಯ ಬಗ್ಗೆ ಮಾತಾಡ್ಬೋದು, ಒಂದು ಅನುಭವ ಬಗ್ಗೆ ಮಾತಾಡ್ಬೋದು, ಒಂದು ಪುಸ್ತಕ ಬಗ್ಗೆ ಮಾತಾಡ್ಬೋದು. ನಾವು ಈ ಭೂಮಿಗೆ, ಜನಕ್ಕೆ, ನಮ್ಮ ಮನೆಗೆ ಏನ್ ಮಾಡಬೇಕು ಅದರ ಬಗ್ಗೆ ಮಾತಾಡ್ಬೋದು. ಬೇರೆಯೊಬ್ಬರ ಬಗ್ಗೆ ಮಾತಾಡೋದು ಇಸ್ ಅ ವೀಕ್ ಮೈಂಡ್ಸ್ ಆಕ್ಟಿವಿಟಿ. ನಮ್ಮ ಮನಸ್ಸು ಯಾವಾಗ ನಿರ್ಬಲ ಆಗುತ್ತದೋ, ವೀಕ್ನೆಸ್ ಇರುತ್ತೋ, ಬೇರೆಯೊಬ್ಬರ ಬಗ್ಗೆ ನಾವು ಮಾತಾಡೋಕ್ಕೆ ಶುರು ಮಾಡ್ತೀವಿ. ವೀಕ್ ಮೈಂಡ್ ಸ್ಪೀಕ್ ಅಬೌಟ್ ಪೀಪಲ್, ಸ್ಟ್ರಾಂಗ್ ಮೈಂಡ್ ಸ್ಪೀಕ್ ಅಬೌಟ್ ಐಡಿಯಾಸ್, ಸೋಕ್ರೆಟಿಸ್ ಹೇಳಿದ್ರು. ಸೆಷನ್ ಹೇಳೋಕ್ ಮುಂಚೆ, ಜಸ್ಟ್ ಆನ್ ಮಾಡೋಕ್ ಮುಂಚೆ ಸೋಕ್ರೆಟಿಸ್ ಕನೆಕ್ಟ್ ಆಗಿದ್ರಿ. ಇವತ್ತು ಇದನ್ನ ಹೇಳಿ ಅಂತ ಬಂದಿದೆ. ವೀಕ್ ಮೈಂಡ್ಸ್ ಹಾಗೆ ಇರಬಾರದು, ನಾವು ಸ್ಟ್ರಾಂಗ್ ಮೈಂಡ್ಸ್ ಆಗಿರ್ಬೇಕು. ಆ ವೀಕ್ನೆಸ್ ಯಾವಾಗಿರುತ್ತೋ ಬೇರೆಯೊಬ್ಬರ ಬಗ್ಗೆ ಮಾತಾಡ್ತಾ ತುಂಬಾ ಟೈಮ್ ವೇಸ್ಟ್ ಮಾಡ್ತೀವಿ. ನಾವು ಒಂದೇ ಒಂದು ಕ್ಷಣದಲ್ಲಿ ಎಂಡ್ ಆಗ್ಬೇಕು. ಅದು 1 ಗಂಟೆ, 2 ಗಂಟೆ, 4 ಗಂಟೆ ಕೂತ್ಕೊಂಡು ಮಾತಾಡ್ತಾನೆ ಇರ್ತೀವಿ. ಮೊನ್ನೆ 2 ದಿವಸ ಚೆನ್ನೈ ಹೋಗಿ ಬಂದಿದ್ದೀನಿ. ವರ್ಷಕ್ಕೆ 1 ಸತಿ ಹೋಗ್ತೀನಿ. ಬಟ್ ಅಲ್ಲಿ ಹೋಗಿದ್ರೆ ಅಲ್ಲಿ ಯಾರು ಧ್ಯಾನ ಮಾಡಲ್ಲ, ನಮ್ಮ ಫ್ಯಾಮಿಲಿ ಸೇರಿ ಯಾರು ಮಾಡಲ್ಲ, ಕೆಲವೊಬ್ಬರು ಮಾತ್ರ ಮಾಡ್ತಾ ಇದ್ದಾರೆ. ಅವರು ಅವ್ರ ಲೈಫ್ ಎಲ್ಲ ನೋಡಿದ್ರೆ ನಾನು ಎಷ್ಟು ಟೈಮ್ ಸೇವ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿದ್ದೀನಾ ಇಲ್ವಾ, ಪ್ರತಿಯೊಂದನ್ನು ಒಂದು ರಿಫ್ಲೆಕ್ಷನ್. ಧ್ಯಾನ ಮಾಡೋ ಮುಂಚೆ ನನ್ನ ಜೀವನ ಹೆಂಗಿತ್ತು ಅನ್ನೋದು ಇನ್ನೊಂದು ರೀಕ್ಯಾಪ್ ಆಗಿದೆ. ಎಷ್ಟು ಸಮಯ ವೇಸ್ಟ್ ಮಾಡ್ತಾ ಇದ್ದಾರೋ ಅನ್ನೋದು ಮತ್ತೆ ಒಂದು ಪುನಃ ನನಗೆ ನೆನಪಿಗೆ ಬಂದಿದೆ. ಅವ್ರ ಮೇಲೆ ನಾನು ಏನು ತಪ್ಪಂತ ಅನ್ನೋದು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಧ್ಯಾನ ಮಾಡೋಕ್ಕೆ, ಅವ್ರಿಗೆ ಕಾರಣಗಳಿಲ್ಲ, ಅವ್ರು ಮಾಡ್ತಾ ಇಲ್ಲ. ಬಟ್ ಪ್ರತಿಯೊಬ್ಬರಿಗೆ ಧ್ಯಾನ ಅಂದ್ರೆ ಏನೋ ಗೊತ್ತು. ನನಗೆ ಒಂದು ದೊಡ್ಡ ಆಶ್ಚರ್ಯ ವಿಷಯ ಏನು ಅಂದ್ರೆ, ಸುಮಾರು ಒಂದು 200 ರಿಲೇಟಿವ್ಸ್ ಇವರೆಲ್ಲ ಬಂದ್ರು. 15 ವರ್ಷದಿಂದ 18 ವರ್ಷದ ಆದ್ಮೇಲೆ ನಾನು ಅವ್ರಿಗೆ ಸಿಕ್ಕಿದ್ದೀನಿ. ಇಷ್ಟು ವರ್ಷ ಸಿಕ್ಕಿಲ್ಲ. ಕೆಲವೊಬ್ರು ತುಂಬಾ ಕೋಪದಿಂದ ಮಾತಾಡಿದ್ರು, ಏನಾಗ್ಬಿಟ್ಟಿದ್ಯಾ ಅದು ಇದು ಅಂತ. ಬಟ್ ಕೊನೆಗೆ ಪ್ರತಿಯೊಬ್ರು ಏನ್ ಹೇಳಿದ್ರಂದ್ರೆ, ನಾನ್ ನೋಡ್ತಾ ಇದ್ದೀನಿ, ನೀವು ಧ್ಯಾನ ಪ್ರಚಾರ ಮಾಡ್ತಾ ಇದೀವಿ, ಹಾಸನ್ಗೆ ಹೋಗ್ತಾ ಇದೀವಿ, ಡೈಲಿ ಮೆಸೇಜಸ್ ನಾವು ಓದ್ತಾ ಇದೀವಿ, ನಿಮ್ಮ ವಿಡಿಯೋಸ್ ನೋಡ್ತಾ ಇದೀವಿ, ಶಾರ್ಟ್ಸ್ ನೋಡ್ತಾ ಇದೀವಿ, ನಿಮ್ಮ ಮ್ಯೂಸಿಕ್ ನೋಡ್ತಾ ಅಂದ್ರೆ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ಗೆ ಗೊತ್ತಾಯ್ತು. ಇನ್ನೂ ಶಾಕ್ ಏನು ಅಂದ್ರೆ, ನನ್ನ ಡೈಲಿ ಮೆಸೇಜಸ್ನು ಓದ್ತಾ ಇದ್ದಾರೆ. ನಾವು ಅನ್ಕೊಂತೀವಿ ಅವ್ರು ಇನ್ನೂ ಧ್ಯಾನ ಮಾಡ್ತಾ ಇಲ್ಲ ಅಂತ. ಧ್ಯಾನ ಮಾಡೋಕೆ ತಯಾರಾಗ್ತಾ ಇದ್ದಾರು. ನಾವು ಯಾವಾಗ ಕಂಟಿನ್ಯೂಸ್ ಆಗಿ ನಮ್ಮ ಮೆಸೇಜಸ್ ಆಗಲಿ, ನಮ್ಮ ವಿಡಿಯೋಸ್ ಆಗಲಿ, ನಮ್ಮ ಆಕ್ಟಿವಿಟೀಸ್ ಪೋಸ್ಟ್ ಮಾಡ್ತಾ ಇರ್ತೀವೋ, ನೋಡಿ 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 ಒಂದ್ ದಿವಸ ಅವ್ರಿಗೆ ಇನ್ಸ್ಪಿರೇಷನ್ ಸಿಗುತ್ತೆ, ಕಾರಣ ಸಿಗುತ್ತೆ ಧ್ಯಾನ ಮಾಡೋಕೆ. ನಾವು ಅನ್ಕೊಂತೀವಿ ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಾ ಇಲ್ಲ, ಜೂಮ್ಗೆ ಕಮ್ಮಿ ಜನ ಬರ್ತಾ ಇದೆ, ನಾನು ಏನಾದ್ರು ಪೋಸ್ಟ್ ಮಾಡಿದ್ರೆ ಲೈಕ್ಸ್ ಬರ್ತಾ ಇಲ್ಲ ಅಂತ ತುಂಬಾ ಇರುತ್ತೆ ಜನಕ್ಕೆ. ಬಟ್ ಇಡೀ ಪ್ರಪಂಚ ನೋಡ್ತಾ ಇದೆ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅವರು ನಿಮ್ಗೆ ರೆಸ್ಪಾಂಡ್ ಆಗಿರ್ಬೋದು, ಇಲ್ಲಾಂದ್ರೆ ಸುಮ್ಮನೆ ನೋಡಿ ಇರ್ತಾರೋ. ಬಟ್ ಪ್ರತಿಯೊಬ್ಬರು ಅಬ್ಸರ್ವ್ ಮಾಡ್ತಾ ಇರ್ತಾರೋ, ಯಾಕಂದ್ರೆ ಅವ್ರ ಹತ್ರ ತುಂಬಾ ಟೈಮ್ ಇದೆ. ಧ್ಯಾನ ಪ್ರಚಾರ ಮಾಡೋರ ಹತ್ರ ಟೈಮ್ ಇದೆ. ಸ್ಟೇಟಸ್ಗೆ ಒಂದು ಮೆಸೇಜ್ ಹಾಕಿದ್ರೆ 5-10 ಸೆಕೆಂಡ್ಸ್ 100-200 ಜನ ನೋಡ್ತಾರೆ. ಅಂದ್ರೆ ಕಾಯ್ತಾ ಇರ್ತಾರ, ನನ್ಗೆ ಗೊತ್ತಾಗ ಯಾವಾಗ ಯಾರು ಮೆಸೇಜ್ ಮಾಡ್ತಾರೆ, ಕಾಯ್ತಾ ಇರ್ತಾರೆ. ಪ್ರತಿಯೊಬ್ಬರು ಇನ್ಫಾರ್ಮೇಶನ್ ಒಳಗೆ ಹೋಗ್ತಾ ಇದೆ, ಸಾಧನೆ ಇಲ್ಲ ಅವ್ರ ಹತ್ರ ಅಷ್ಟೇ. ಆ ಸಾಧನೆಗೆ ಯಾವುದೋ ಒಂದು ದಿವಸ ಬರುತ್ತೆ. ಕೆಲವೊಬ್ಬ ಮೆಡಿಟೇಟರ್ ಫ್ರೆಂಡ್ಸ್ ಬಂದಿದ್ರು, ನಾನು ಕರೆದಿದ್ದೀನಿ. ಯಾಕೆಂದ್ರೆ ಬನ್ನಿ ಅಲ್ಲಿ ನಾವು ಕುತ್ಕೊಂಡು ಏನಾದ್ರು ಸ್ವಲ್ಪ ಟೈಮ್ ನಮಗೆ ಸಿಕ್ಕಿದ್ರು ಚೆನ್ನಾಗಿರುತ್ತೆ ಅಂತ 3-4 ಜನ ಮೆಡಿಟೇಟರ್ಸ್ ಅಲ್ಲಿ ಬಂದ್ರು. ಅವರು ಸಹ ಎಲ್ಲ ನೋಡಿ ಹೇಳಿದ್ರು, ತುಂಬಾ ವರ್ಷ ಆಯ್ತು ಈ ತರ ಫಂಕ್ಷನ್ಗಳ ಹೋಗಿ, ನಾವು ಪರವಾಗಿಲ್ಲ ಇದೊಂದ ನೋಡಿ. ಯಾಕೆಂದ್ರೆ ಇದನ್ನ ನೋಡ್ತಾ ಇದ್ರೆ ಸಮಯ ಒಂದು ಬೆಲೆ ಏನು ನಮಗ್ ಗೊತ್ತಾಗುತ್ತೆ.
ನಮ್ಮ ಟೈಮ್ ನಾವು ಎಷ್ಟೋ ವರ್ಷಕ್ಕೆ ಮುಂಚೆ ಎಷ್ಟು ವೇಸ್ಟ್ ಮಾಡ್ತಾ ಇದೀವಿ, ಅಲ್ಲಿ ನೋಡಿದ್ರೆ ಎಲ್ಲರೂ ಗಾಸಿಪ್ಸ್ ಮಾಡ್ತಾ ಇದೀವಿ, ಇದನ್ನ ನಾವು ನೋಡ್ಬೇಕು. ಅವಾಗ ನಾವು ಎಷ್ಟು ಡೆವಲಪ್ ಆಗಿರೋ ಅನ್ನೋದು ಒಂದು ರಿಮೈಂಡರ್ ಬರುತ್ತೆ. ನನ್ನ ನೋಡಿ ತುಂಬಾ ಜನ ಖುಷಿ ಪಟ್ಟರು, ತುಂಬಾ ಜನ ಮತ್ತೆ ಓ ಇವನ್ ಧ್ಯಾನ ಮಾಡ್ತಾನೋ ಅಂತ. ಧ್ಯಾನ ಅನ್ನೋದು ಮತ್ತೆ ಅವರು ಪುನಃ ನೆನಪಿಗೆ ಬಂತು. ಒಬ್ಬ ರಿಲೇಟಿವ್ ಕಾಳಹಸ್ತಿ ಅಂತ ಒಂದು ಪ್ಲೇಸ್ ಇಂದ ಬಂದಿದ್ದಾನು. ಅವನ್ ಏನಂತಾನಂದ್ರೆ, ಬರೀ ನಿಮ್ಮನ್ನ ನೋಡೋಕೆ, ನಿಮ್ಮ ಹತ್ರ ಭೇಟಿ ಮಾಡೋಕೆ ನಾನು ಬಂದಿದ್ನಿ ಈ ಫಂಕ್ಷನ್ಗೆ ಅಂತ ಹೇಳಿದನು. ಅರ್ಧ ಗಂಟೆ ಕೂತ್ಕೊಂಡು ನನ್ನ ಹತ್ರ ಮಾತಾಡಿದನು. ಅಲ್ಲಿ ಅವ್ರ ವೈಫು ಬೆಳಗ್ಗೆ 2 ಗಂಟೆ ಸಂಜೆ 2 ಗಂಟೆ ಧ್ಯಾನ ಮಾಡ್ತಾ ಇದ್ದಾರೆ. ಅವನ ಅನುಭವಗಳೆಲ್ಲ ಹೇಳ್ತಾ ಇದ್ದಾರೆ. ಕೆಲವೊಬ್ಬ ಮಾಸ್ಟರ್ಸ್ ಇಂದ ಮಿಸ್ಗೈಡೆನ್ಸ್ ಹೆಂಗ್ ಬರ್ತಾ ಇದೆ ಎಲ್ಲ ಡಿಸ್ಕಸ್ ಮಾಡಿದ್ರು. ಕೊನೆಗೆ ನಾನು ಒಂದೇ ಹೇಳಿದ್ದೀನಿ, ಎಲ್ಲಾ ಕಡೆನೂ ಗೈಡೆನ್ಸ್ ಇರುತ್ತೆ, ಮಿಸ್ಗೈಡೆನ್ಸ್ ಇರುತ್ತೆ. ಎಲ್ಲಾ ಕಡೆನೂ ಲೈಟ್ ಇರುತ್ತೆ, ಡಾರ್ಕ್ನೆಸ್ ಇರುತ್ತೆ. ಎಲ್ಲಾ ಕಡೆನೂ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನಾವು ನಮ್ಮ 6 ಸೆನ್ಸು, ಕಾಮನ್ ಸೆನ್ಸ್ ಅನ್ನು ಯೂಸ್ ಮಾಡಿ ಏನು ಮಾತಾಡಬೇಕು ಮಾಡಬಾರ್ದು, ಏನು ಮಾಡಬೇಕು ಮಾಡಬಾರದು, ಏನು ನೋಡಬೇಕು ನೋಡಬಾರದು, ಎಷ್ಟು ಮಾಡಬೇಕು ಮಾಡಬಾರದು ಅನ್ನೋದು ಮಧ್ಯೆ ಮಾರ್ಗದಲ್ಲಿ ಇದ್ದು ನಾವು ಮಾಡ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ಬೇರೆಯೊಬ್ಬರನ್ನ ನಾವು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಳ್ತೀವಿ ಅಷ್ಟೆ. ಸೊ ಇವತ್ತಿನ ಮೆಸೇಜ್, ಒನ್ ಅಂಡ್ ಓನ್ಲಿ ಸ್ಟ್ರಾಂಗ್ ಮೆಸೇಜ್ ಏನು ಅಂದ್ರೆ, ಡು ನಾಟ್ ಸ್ಪೀಕ್ ಅಬೌಟ್ ಪೀಪಲ್, ಸ್ಪೀಕ್ ಅಬೌಟ್ ಐಡಿಯಾಸ್, ಸ್ಪೀಕ್ ಅಬೌಟ್ ಐಡಿಯಾಲಜಿ, ಸ್ಪೀಕ್ ಅಬೌಟ್ ನಾಲೆಡ್ಜ್, ಸ್ಪೀಕ್ ಅಬೌಟ್ ಪ್ರಾಜೆಕ್ಟ್ಸ್, ಸ್ಪೀಕ್ ಅಬೌಟ್ ಬುಕ್ಸ್, ಸ್ಪೀಕ್ ಅಬೌಟ್ ಎಕ್ಸ್ಪೀರಿಯನ್ಸ್, ಸ್ಪೀಕ್ ಅಬೌಟ್ ನಾಲೆಡ್ಜ್. ಅದು ನಿಮಗೆ ಉಪಯೋಗ ಇರುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ, ನಿಮ್ಮ ಆತ್ಮಕ್ಕೆ ಉಪಯೋಗ ಇರುತ್ತೆ. ಇನ್ನೊಬ್ಬರ ಬಗ್ಗೆ ನಮ್ಮ ಬಾಯಿಂದ ಏನಾದ್ರು ಬರ್ತಾ ಇದೆ ಅಂದ್ರೆ ನಾವು ವೀಕ್ ಮೈಂಡ್ಸ್ ಅಂತ ಅರ್ಥ. ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವು ಪ್ಯೂರ್ ಮೈಂಡ್ಸ್ ಆ ಸ್ಟ್ರಾಂಗ್ ಮೈಂಡ್ಸ್ ಆ ವೀಕ್ ಮೈಂಡ್ಸ್. ಬಾಯಿಂದ ಗೊತ್ತಿಲ್ಲ ಸರ್ ಹಂಗೆ ಬಂದಿದೆ ಅಂದ್ರೆ ವೀಕ್ ಮೈಂಡ್ ಅಷ್ಟೇ. ಇಫ್ ಯು ಆರ್ ವೀಕ್ ಮೈಂಡ್ ಯು ವಿಲ್ ಟಾಕ್ ಲೈಕ್ ದಟ್, ಇಫ್ ನಾಟ್ ಯು ವಿಲ್ ನಾಟ್. ಬಾಯಿಂದ ಒಂದು ಮಾತು ಬಂದ್ರೆ ಅವರ ಆತ್ಮ ಸ್ಥಿತಿ ಹೆಂಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ವಾಕ್ಕ್ಷೇತ್ರ ಪ್ರತಿಯೊಬ್ಬರು ಪಾಟಿಸಿ. ದಿಸ್ ಇಸ್ ದ ಮೆಸೇಜ್ ಆಫ್ ಸಾಕ್ರೆಟಿಸ್. ಏಪ್ರಿಲ್ 27 ಪ್ರತಿಯೊಬ್ಬರು ಹಾಸನ ಯಜ್ಞಕ್ಕೆ, ಹಾಸನ ಮಹಾಚಕ್ರಕ್ಕೆ ಮಿಸ್ ಮಾಡಬೇಡಿ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಬನ್ನಿ. ಕೆಲವೊಬ್ರು ಮೆಸೇಜ್ ಮಾಡ್ತಾ ಇದ್ದಾರೆ ಅಕಾಮಿಡೇಷನ್ಸ್ ಬಗ್ಗೆ. ಯಾರೇ ಬಂದ್ರು ಪ್ರತಿಯೊಬ್ಬರಿಗೆ ಅಕಾಮಿಡೇಷನ್ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕುತ್ಕೊಂಡು ಧ್ಯಾನ ಮಾಡೋಕೆ ವಸತಿಗಳು ಇದೆ. ಪ್ರತಿಯೊಬ್ಬರಿಗೂ ಊಟನೂ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಆ ಧ್ಯಾನ ಶಕ್ತಿ ಸಿಗುತ್ತೆ. ಎವ್ರಿ ಅರೇಂಜ್ಮೆಂಟ್ ಈಸ್ ಟೇಕನ್ ಕೇರ್. ಸ್ವಲ್ಪ ದಿವಸ ಯಜ್ಞಕ್ಕೆ ಮುಂಚೆ ಎಲ್ಲ ಇನ್ಫಾರ್ಮೇಶನ್ ನಾವು ಕೊಡ್ತೀನಿ. ಯಾವ ಗಾಬರಿನೂ ಬೇಡ, ಬರೀ ಬರೋಕೆ ಮಾತ್ರ ನೀವು ಪ್ಲಾನ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.